ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಮಧ್ಯಾಹ್ನ 2:30 ಸಮಯ ಆಗಿದೆ, ಊಟ ಮಾಡಬೇಕು. ಇವಾಗ ವ್ಲಾಗ್ ಶುರು ಮಾಡ್ತೀನಿ. ಹೊರಗಡೆ ಕೆಲಸ ಇತ್ತು, ಹೋಗ್ಬಿಟ್ಟು ಬಂದೆ. ಬಿಸಿಲು ಚೂರೇ ಜಾಸ್ತಿ, ಮಧ್ಯಾಹ್ನದ ಮೇಲೆ ಜಾಸ್ತಿ ಆಗುತ್ತಲ್ಲ, ಜಾಸ್ತಿ ಆಗಿ ಬಿಸಿಲು ಝಳ ಬರೋಕ್ಕೆ ಶುರುವಾಯಿತು. ಸೊ ಕಿಟಕಿ ಬಾಗಿಲೆಲ್ಲ ಹಾಕ್ಬೋಣ ಅಂತ ಅಂದ್ಕೊಂಡು ಬಾಲ್ಕನಿಗೆ ಬಂದ ಹಾಗೆ ಗಿಡ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಅಂದ್ಕೊಂಡೆ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದಲ್ಲ, ಇವಾಗ ಶುರು ಮಾಡ್ಬಿಡೋಣ. ಹಾಗೆಯೇ ನಿಮಗೂ ಕೂಡ ತೋರಿಸೋಣ ಏನು ಬೆಳೆದೀನಿ ಅಂತ ಹೇಳಿ. ಸಾಮಾನ್ಯವಾಗಿ ಮಳೆ ಬರೋಕ್ಕೆ ಇವಾಗ ಒಂದೊಂದು ಮಳೆ ಬೀಳೋಕ್ಕೆ ಶುರು ಮಾಡಿದ ತಕ್ಷಣ ಏನಾರೋ ಬೀಜ ಹಾಕಿದ್ರೆ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಸೊ ಎಷ್ಟೊಂದು ಸತಿ ನಾನು ಮೆಂತ್ಯದ ಸೊಪ್ಪು ಹಾಕಿದ್ದೀನಿ, ಬಟ್ ಈ ಸತಿ ಬಂದಷ್ಟು ಚೆನ್ನಾಗಿ ನಂಗೆ ಯಾವಾಗಲೂ ಬಂದಿಲ್ಲ ಅಂತ ಅನ್ನಿಸು. ದೊಡ್ಡ ಪಾಟಲ್ಲಿ ಚೆನ್ನಾಗಿ ಅದಕ್ಕೆಲ್ಲ ರೆಡಿ ಮಾಡಿ ಹಾಕಿದ್ರೂ ಸ್ವಲ್ಪ ಬಲ್ತಾಗೋದು, ಅಂದರೆ ಇನ್ನೂ ಚಿಕ್ಕದಾಗಿದ್ದಾಗಲೇ ಬಲ್ತಾಗೋದು, ಚೆನ್ನಾಗಿ ಬರದೇ ಇರೋದು ನೋಡಿದ್ದೆ. ಈ ಸತಿ ಸುಮ್ಮನೆ ಈ ಹ್ಯಾಂಗ್ ಮಾಡೋ ಥರ ಪಾಟ್ಸ್ ಇರುತ್ತಲ್ಲ, ಅದರಲ್ಲಿ ಹಾಕಿದ್ದೀನಿ. ತೋರಿಸ್ತೀನಿ, ಒಂದು ವೀಡಿಯೋ ಕ್ಲಿಪ್ಪಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಖುಷಿ ಆಯಿತು. ಕಿತ್ತುಬಿಟ್ಟು ಅದನ್ನು ಬಳಸೋಣ ಅಂತ ಅಂದ್ಕೊಂಡೆ. ಏನು ಹಬ್ಬ ಅಂದರೆ ಒಂದು ಹಿಡಿ ಸಿಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು ಹಿಡಿನೋ 2 ಹಿಡಿ ಸೊಪ್ಪು ಸಿಗ್ಬೋದು ಅಷ್ಟೇ. ಆದರೆ ಏನೋ ಒಂದು ಖುಷಿ ಇರೋದಲ್ವ ಮನೆಯಲ್ಲಿ ಬೆಳೆದಿದ್ದು ಅಂಥೇಳಿ. ಆಗಲೇ ಅದು ಹೂ ಬಿಡೋ ಮಟ್ಟಕ್ಕೆ ಬಂದುಬಿಟ್ಟಿದೆ ಇದು ಗಿಡ. ಸೊಪ್ಪೆಲ್ಲ ಇನ್ನೊಂಚೂರು ಮುಂಚೆ ಕಿತ್ತಬೇಕಿತ್ತು, ಬಟ್ ನನಗೇನಂದರೆ ನಿಮಗೆಲ್ಲ ತೋರಿಸೋಣ ಒಂದು ವೀಡಿಯೋ ಕ್ಲಿಪ್ಪಲ್ಲಿ ಅಂಥೇಳಿ ತೋರಿಸ್ತಾ ಇದ್ದೆ. ಹಾಗೆಯೇ ಇನ್ನೊಂದು 4 ಪಾಟ್ಗಳಿದೆ, ಅದರಲ್ಲಿ ಕಲರ್ಫುಲ್ ಹೂಗಳು ಬಿಡುತ್ತಲ್ಲ ಆ ಥರ ಗಿಡಗಳು, ಅಂದರೆ ಶೋ ಗಿಡಗಳ ಥರದ್ದು, ಅದನ್ನು ಹಾಕಿದೆ. ಹಾಗೆಯೇ ಮಲ್ಲಿಗೆ ಹೂ ಬಿಟ್ಟಾಗ ಮಲ್ಲಿಗೆ ಹೂವಿನ ಗಿಡ ತೋರಿಸ್ತೀನಿ. ನೆನ್ನೆ ಮೊನ್ನೆಯಿಂದ ಇವತ್ತೇನು ಅಷ್ಟು ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಸೂಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಎರಡೂ ಹಾಕಿದೆ. ಆದರೆ ಸೂಜಿ ಮಲ್ಲಿಗೆ ಪರವಾಗಿಲ್ಲ, ಬಿಡ್ತಾಯಿದೆ. ಒಂದಿಷ್ಟು ಉದ್ದ ಕಟ್ಬೋದು, ಅಷ್ಟು ಬಿಡ್ತಾಯಿದೆ. ದುಂಡು ಮಲ್ಲಿಗೆ ಒಂದು ಗೊತ್ತಲ್ಲ, 1 2 4 ಬಿಡುತ್ತೆ. ಯಾವೆಲ್ಲರೂ ಬಿಟ್ಟಾಗ ಕಿತ್ತಾಗ ತೋರಿಸ್ತೀನಿ. ಅದನ್ನು ಮೆಂತ್ಯ ಸೊಪ್ಪು ಮಾತ್ರ ನೀವು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ನಿಮಗೆಲ್ಲ ತೋರಿಸಿದ್ಮೇಲೆ ಇದನ್ನು ಕಿತ್ಬಿಟ್ಟು ಅಡುಗೆಗೆ ಬಳಸೋಣ ಅಂತ ಅನ್ಕೋತಾ ಇದ್ದೆ. ಹಾಗೆಯೇ ಒಳಗೆ ಹೋಗಿ ಇದು ಕಿಟಕಿ ಬಾಗಿಲೆಲ್ಲ ಹಾಕ್ಕೊಂಡು ಊಟ ಮಾಡಬೇಕು, ಅದೇ ಕೆಲಸ. ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ, ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗಿ. ಹೊರಗಡೆಯಿಂದ ಒಳಗೇನೋ ಬಂದೆ, ಸಾಕಷ್ಟು ಬಿಸಿಲಿದೆ. ನೆನ್ನೆ ಸಂಜೆ ಮಳೆ ಬಂತು, ಮಳೆ ಬಂದು ತಣ್ಣಗಾಯಿತು. ಆದರೆ ಬಿಸಿಲು ಬೆಳಗ್ಗೆ ಜಾಸ್ತಿ ಇರಲಿಲ್ಲ. ಇವಾಗಲೇ 12 ಗಂಟೆ ಆದ ತಕ್ಷಣ ನಾನು ಹೊರಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋತ್ತಿಗೆ ಆಗಲೇ ಜಾಸ್ತಿ ಆಗೋಯ್ತು. ತುಪ್ಪ ಕಾಯಿಸಿದ್ದು ತೋರ್ಸೋಕ್ಕೆ ಆಗಲಿಲ್ಲ, ನಂಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ತುಪ್ಪ ಇನ್ನೊಂದು ಕ್ಲಿಪ್ಪಲ್ಲೇ ತೋರಿಸ್ತೀನಿ, ನೀವು ನೋಡ್ತಾ ಹೋಗಿ. ಈ ರೀತಿ ಕಾಯಿಸಿದ್ದೀನಿ. ಇದು ಸ್ವಲ್ಪ ಈ ಸತಿ ನಾನು ಕಡಿಮೆನೇ ಕಾಯಿಸಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸ್ವೀಟ್ಸ್ಗೆ ಅಥವಾ ಅಡುಗೆಗೆಲ್ಲ ಹಾಕಬೇಕಾದ್ರೆ ಇನ್ನೊಂಚೂರು ಇದು ಬಿಸಿ ಆಗೇ ಆಗುತ್ತೆ, ಇನ್ನೊಂಚೂರು ಘಮ ಬರುತ್ತೆ, ಅದು ಒಂದು ಇದು. ಆಮೇಲೆ ಇಷ್ಟು ಸಾಕಿದ್ರೆ, ಇಷ್ಟು ಕಾಯಿಸಿದ್ರೆ ಹಸಿ ವಾಸನೆ ಹೋಗುತ್ತೆ, ತುಪ್ಪದ ಒಂದು ಘಮ ಬರೋಕ್ಕೆ ಶುರು ಆಗುತ್ತಲ್ಲ, ಅಷ್ಟೇ ಕರೆಕ್ಟಾಗಿ ನಾನು ಈ ಸತಿ ಕಾಯಿಸಿದ್ದೀನಿ. ಹೊರಗಡೆ ಸಿಗೋ ತುಪ್ಪದಲ್ಲಿ ಏನಾಗುತ್ತೆ ಅಂತಂದರೆ ಅವರು ಅದನ್ನು ಪೂರ್ತಿ ಮನೇಲಿ ಕಾಯಿಸ್ತೀವಲ್ಲ, ಸ್ವಲ್ಪ ಜಾಸ್ತಿ ಕಾಯಿಸ್ತೀವಲ್ಲ, ಅಷ್ಟು ಕಾಯಿಸಿರೋದಿಲ್ಲ. ಯಾಕೆಂದರೆ ಅವರಿಗೆ ತೂಕ ಕಡಿಮೆ ಆಗುತ್ತೆ. 1 kg ಬೆಣ್ಣೆನ ಕಾಯಿಸಿದ್ರೆ 1 kg ತುಪ್ಪ ಅಂತೂ ಬರೋದಿಲ್ಲ, ಕಡಿಮೆನೇ ಬರೋದು. ಆದರೆ ಬಿಸ್ನೆಸ್ ಮಾಡೋರಿಗೇನು ಅಂದರೆ ಅಟ್ಲೀಸ್ಟ್ 1 kg ತುಪ್ಪಕ್ಕೆ ಅಲ್ಲ, 1 kg ಬೆಣ್ಣೆಗೆ 1 kg ತುಪ್ಪ ಬರೆದಿದ್ರು ಅದ್ರ ಹತ್ತಿರದ ಕ್ವಾಂಟಿಟಿಯಾರೋ ಅವ್ರಿಗೆ ಸಿಕ್ಕಿದ್ರೆ ಅವ್ರಿಗೆ ಒಂದು ರೀತಿ ಲಾಭ ಆಗುತ್ತಲ್ವ. ಸೊ ಹಾಗಾಗಿ ಅವರು ಪೂರ್ತಿಯಾಗಿ ಕಾಯಿಸೋದಕ್ಕೆ ಹೋಗೋದಿಲ್ಲ. ಪೂರ್ತಿಯಾಗಿ ಕಾಯಿಸೋದೇನು ಅಂದರೆ ನಾವು ಮನೆಗಳಲ್ಲಿ ಕಾಯಿಸ್ಕೋತೀವಲ್ಲ ತುಪ್ಪನ, ಮರಳಾಗಿ ಘಮ್ ಅಂತ ಅದರದ್ದೊಂದು ಸುವಾಸನೆ ಬರೋ ಹಾಗೆ ಅಷ್ಟು ನಾವು ಕಾಯಿಸೋದಿಲ್ಲ. ಹಾಗಾಗಿ ಅದು ಅವ್ರಿಗೆ ವರ್ಕೌಟ್ ಆಗುತ್ತೆ, ಅವ್ರು ಹಾಗೆ ಮಾಡ್ತಾರೆ. ಮೋಸ್ಟ್ಲಿ ಎಲ್ಲ ಬ್ರ್ಯಾಂಡ್ಸು ಹಾಗೆ ಮಾಡ್ತಾರೆ. ಈಗ ಕೆಲವು ಬ್ರ್ಯಾಂಡ್ಗಳಲ್ಲಿ ಏನು ಅಂದರೆ ಹಸುವಿನ ಬೆಣ್ಣೆ ಅಂತಲೇ ಇರೋದಿಲ್ಲ, ಎರಡು ಮಿಕ್ಸ್ ಆಗಿರುತ್ತೆ. ಎಮ್ಮೆ ಹಾಲಿಂದ ತೆಗೆದಂಥ ಬೆಣ್ಣೆ, ಹಾಗೆ ಹಸುವಿನ ಹಾಲಿನ ತೆಗೆದಂಥ ಬೆಣ್ಣೆ ಎರಡೂ ಮಿಕ್ಸ್ ಮಾಡಿ ಕಾಯಿಸಿರ್ತಾರೆ. ಎಷ್ಟೊಂದು ಬ್ರ್ಯಾಂಡ್ಗಳಲ್ಲಿದೆ ಆ ಥರ. ಆವಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ತುಪ್ಪ, ಇನ್ನೂ ಸ್ವಲ್ಪ ಮರಳಾಗಿರುತ್ತೆ. ಆದರೆ ಅವ್ರುಗಳು ಅಷ್ಟೇ ಸ್ವಲ್ಪ ಕಡಿಮೆನೇ ಕಾಯಿಸಿರ್ತಾರೆ. ಬೆಣ್ಣೆ ತೊಗೊಂಡು ಮನೇಲಿ ಕಾಯಿಸೋದು ತುಂಬಾ, ಅಂದರೆ ನಮಗೆ ಹೆಂಗೆ ಬೇಕೋ ಹಂಗೆ ಕಾಯಿಸ್ಕೋಬೋದು, ನಮ್ಮ ರುಚಿಗೆ ತಕ್ಕ ಹಾಗೆ. ನಾನು ಎಷ್ಟೊಂದು ಜನ ನಿಮ್ಮಲ್ಲೂ ಅಂತಿರ್ತೀರ, ನಾವು ನಿಮ್ಮನ್ನು ನೋಡಿ ನಾವು ಹಂಗೆ ಮಾಡ್ತೀವಿ ಅಂಥೇಳಿ. ಹಾಲಿನ ಕೆನೆ ಎಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ಮೊಸರು ಹಾಕಿ ಅದರಿಂದ ಬೆಣ್ಣೆ ತೆಗೆಯೋದು ಆ್ಯಕ್ಚುಲಾಗಿ ಮಾಡಬೇಕಾಗಿರೋದು. ನನಗೆ ಸ್ವಲ್ಪ ಎಲ್ಲ ಕೆಲಸದ ಮಧ್ಯೆ ಅದು ಒಂದು ಆ್ಯಡ್ ಆನ್ ಆದರೆ ರೇಜ್ಗೆ ಅನಿಸುತ್ತೆ. ಅದೊಂಥರ ಏನಂತಾರಲ್ಲ, ಅದು ಒಂದು ಅರ್ಧ ದಿವಸದ ಕೆಲಸ, ಅದೆಲ್ಲ ಕ್ಲೀನಾಗಿ ಅದನ್ನು
ಹೊರಗಿಟ್ಟು ಹೆಪ್ಪಾಗೋ ಹಂಗೆ ಮಾಡಿ. ಒಂದೊಂದ್ಸತಿ ಏನಾಗತ್ತೆ ಅಂದರೆ ನೀವು ಕೆನೆ ಎಲ್ಲ ಒಟ್ಟುಗೂಡಿಸಿ ಹೆಪ್ಪು ಹಾಕಿದ್ರೆ ಸರಿಯಾಗಿ ಅದು ಹೆಪ್ಪಾಗೋದಿಲ್ಲ, ಒಂದು ರೀತಿ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಯಾವುದೇ ಕಾರಣಕ್ಕಿರ್ಬೋದು, ಸ್ವಲ್ಪ ನೀರು ಬಿದ್ದಿದೆಯೋ ಅಥವಾ ವಾತಾವರಣದಿಂದಲೋ ಏನೋ ಒಂದು ಬ್ಯಾಕ್ಟೀರಿಯಲ್ ರಿಯಾಕ್ಷನ್, ಗೊತ್ತಿಲ್ಲ ಯಾವ ಕಾರಣಕ್ಕೂ ಹಾಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ನೀವು ವಾರಗಟ್ಟಲೆ ಇಷ್ಟು ಕೆನೆ ಕಲೆಕ್ಟ್ ಮಾಡಿ ನೀವು ಅದಕ್ಕೆ ಹೆಪ್ಪಾಕಿ ಬೆಣ್ಣೆ ತೆಗಿತೀನಿ ಅಂತ ಆಸೆ ಇದ್ದಿದ್ರೆ ಒಂದೊಂದ್ಸತಿ ಅಷ್ಟೂ ಡಿಸ್ಕಾರ್ಡ್ ಮಾಡೋ ಹಾಗೆ ಆಗುತ್ತೆ. ನನಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇನ್ನೊಂದು ಈಸಿಯೆಸ್ಟ್ ವೇ ಏನು ಅಂದರೆ ಎಲ್ಲ ಕೆನೆನೂ ಕಲೆಕ್ಟ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡ್ತಾ ಬರೋದ್ರೆ ದಿನ ಎಷ್ಟೆಷ್ಟು ಕೆನೆ ಸಿಗುತ್ತೋ ಅಷ್ಟು ಕಲೆಕ್ಟ್ ಮಾಡಿ ಫ್ರೀಝರಲ್ಲಿಟ್ಟು ಒಂದು ದಿವಸ ಕೆನೆ ಅದಿರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ಕಡಿದ್ಬಿಟ್ಟು ಬೆಣ್ಣೆ ತೆಗೆದು ಅದನ್ನು ಕಾಯಿಸಿ ನೋಡ್ಬೋದು. ಹೆಪ್ಪು ಹಾಕೋಕ್ಕೆಲ್ಲ ಹೋಗ್ದೇನೆ, ಏಕೆಂದರೆ ಎಲ್ಲ ಸತಿನೂ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸತಿ ಮೊಸರು ಮೇಲೂ ಹೋಗುತ್ತೆ, ನಾವು ಹೆಪ್ಪಿಗೆ ಬಳಸ್ತೀವಲ್ಲ ಆ ಮೊಸರು ಮೇಲೂ ಹೋಗುತ್ತೆ. ಹೀಗಾಗಿ 108 ಕಾರಣಗಳಿಂದ ಬೆಣ್ಣೆ ಸಿಗ್ತಿದೆ ಚೆನ್ನಾಗಿ. ಸೊ ತರಿಸ್ಬಿಟ್ಟು ಕಾಯಿಸೋದು ಈಸಿ. ಇವತ್ತು ನಮ್ಮಲ್ಲಿ ಮಧ್ಯಾಹ್ನದ ಊಟಕ್ಕೆ ತುಂಬ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸಾರು ಹುಳಿ ಎಲ್ಲ ಏನೂ ಇರಲಿಲ್ಲ. ವಾಂಗಿಬಾತ್ ಮಾಡಿದ್ದೆ ಬೆಳಗ್ಗೆ, ಅದೇನೇ ಮಧ್ಯಾಹ್ನದ ಊಟ. ವಾಂಗಿಬಾತ್ ಒಂದೊಂದ್ಸತಿ ಅನಿಸುತ್ತಲ್ವ ಈ ಸಾರು ಹುಳಿ ಎಲ್ಲ ತಿಂದೆಲ್ಲ ಬೇಜಾರಾಗಿದೆ, ಏನಾರೋ ಬೇರೆ ಥರ ಮಾಡ್ಕೊಳ್ಳೋಣ ಅಂತೇಳಿ. ಹಾಗಾಗಿ ವಾಂಗಿಬಾತು. ಇದು ಹಲಸಿನಕಾಯಿ ಚಿಪ್ಸು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಫ್ರೆಂಡ್ ಒಬ್ಬರು ತಂದುಕೊಟ್ಟಿದ್ರು ಕೇರಳದಿಂದ. ಕೊಬ್ಬರಿ ಎಣ್ಣೆಲಿ ಕರೆದಿದ್ದು, ತುಂಬ ಜನಕ್ಕೆ ಇಷ್ಟ ಆಗಲ್ಲ ಕೊಬ್ಬರಿ ಎಣ್ಣೆಲಿ ಕರೆದಿದ್ದು, ಬಟ್ ಕೊಬ್ಬರಿ ಎಣ್ಣೆಲಿ ಕರೆದಿದ್ದು. ಖಾರ ಏನಿರಲಿಲ್ಲ, ಬರೀ ಸಾಲ್ಟ್ ಹಾಕಿ ಮಾಡಿದ್ರು. ಚೆನ್ನಾಗಿತ್ತು. ನಮ್ಮ ಕಡೆ, ನಮ್ಮ ಮಲೆನಾಡು ಕಡೆ ಎಲ್ಲ ಸಿಗೋ ಹಲಸಿನಕಾಯಿ ಚಿಪ್ಸ್ಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇತ್ತು. ಹಲಸಿನಕಾಯಿನೇ ಬೇರೆ ವೆರೈಟಿ ಇರುತ್ತಲ್ವ, ಆಮೇಲೆ ಖಾರ ಏನಿಲ್ಲ, ಬರೀ ಸಾಲ್ಟ್ ಇತ್ತು. ಚೆನ್ನಾಗಿತ್ತು ಅದನ್ನು. ನನಗೆ ಕೊಬ್ಬರಿ ಎಣ್ಣೆಲಿ ಕರೆದಿದ್ದು ನನಗೆ ಇಷ್ಟ ಆಗುತ್ತೆ, ಬಟ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ, ನನಗೆ ಗೊತ್ತು. ಅದು ಒಂದು ವಾಸನೆ ಅಂತ ಕೆಲವರಿಗೆ ಅನಿಸುತ್ತೆ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆಲಿ. ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಗುಣ ಏನು ಅಂತಂದರೆ ಅದು ಹೊಟ್ಟೆಗೆ ಹೋಗೋ ತನಕ ಅದು ಅರಗೋದಕ್ಕೇನು ಕಾಯಬೇಕಾಗಿಲ್ಲ, ಬಾಯಲ್ಲೇ ಅದನ್ನು ಅರಗಿಸೋಷ್ಟು ಶಕ್ತಿ ನಮ್ಮ ಜೊಲ್ಲಿನಲ್ಲಿರುತ್ತೆ ಅಂತ ಹೇಳ್ತಾರೆ ತಿಳಿದವರು, ಫುಡ್ ಎಕ್ಸ್ಪರ್ಟ್ಸು. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಬೇಬಿ ಫುಡ್ಗಳಲ್ಲೂ ಕೊಬ್ಬರಿ ಎಣ್ಣೆನ ಬಳಸಿರ್ತಾರೆ ಅಂತೆಲ್ಲ ಹೇಳ್ತಾರೆ. ನನಗೂ ಕೂಡ ಹೀಗೆ ಗೊತ್ತಿರೋದಷ್ಟೇ ವಿಷಯ. ಸರಿ, ಇವತ್ತಿನ ದಿವಸ ನಮ್ಮಲ್ಲಿ ಇದೇ ಊಟ ಆಗಿತ್ತು. ಒಂದೊಂದ್ಸತಿ ಅನ್ಸುತ್ತಲ್ವ ಏನು ದಿನ ಬೆಳಗ್ಗೆ ಎದ್ದು ಸಾರು ಹುಳಿ ಗೊಜ್ಜು ಪಲ್ಯ ಅಂತ ಡೀಟೇಲ್ಡಾಗಿ ಮಾಡೋದು ಅಂಥೇಳಿ. ಹಾಗಾಗಿ ಇವತ್ತಿಗೆ ಸಿಂಪಲಾಗಿ ಊಟ. ಇದು ಮಾರನೇ ದಿವಸದ ವಿಡಿಯೋ ಕ್ಲಿಪ್ಪಿಂಗು. ಸೊ ಇವತ್ತು ಅಡುಗೆ ತಿಂಡಿ ಎಲ್ಲ ಮುಗಿದು ಹೋಗಿದೆ. ಇವಾಗ ನನಗೆ ಉಪ್ಪಿನಕಾಯಿ ಹಾಕಬೇಕಾಗಿತ್ತು. ಆಮಟೆಕಾಯಿ ಸಿಕ್ಕಿತ್ತು, ಚೆನ್ನಾಗಿ ಸಿಕ್ಕಿತ್ತು, ಎಳೆದಾಗಿತ್ತು. ಅಫ್ಕೋರ್ಸ್ ನೀವು ಎಷ್ಟೇ ಎಳೆದು ಅಂತ ಆರಿಸ್ಕೊಂಬಂದ್ರೂ ಹೆಚ್ಚಬೇಕಾದ್ರೆ ನಿಮ್ಗೊಂದು 4 ಆದರೂ ಸ್ವಲ್ಪ ಬಲ್ತಿರೋದು ನಾರಿದೆ ಅಂತ ಅನಿಸುತ್ತೆ ಹೆಚ್ಚಬೇಕಾದ್ರೆ, ಆವಾಗ ಅದನ್ನು ತೆಗೆದು ಪಕ್ಕಕ್ಕೆ ಇಡಬೇಕಾಗತ್ತೆ. ಬಟ್ ಕೆಲವರು ಅದನ್ನು ಉಪ್ಪಿನಕಾಯಿ ಹಾಕ್ತಾರೆ, ಅದು ಏನು ತೊಂದರೆ ಇಲ್ಲ. ಉಪ್ಪಿನಲ್ಲಿ ಕಳೆದಾಗ ಆ ನಾರಿನಂಶ ಜೊತೆಗೆ ಮೇಲ್ಗಡೆ ಏನಿರುತ್ತಲ್ಲ ಅದೆಲ್ಲ ಬಿಟ್ಕೊಳತ್ತೆ, ನಾರಿರುತ್ತೆ, ತೆಗೆದಿಡ್ಬೋದು ಅಂಥೇಳಿ ಹಾಕ್ತಾರೆ. ಸೊ ನನಗೂ ಕೂಡ ಚೆನ್ನಾಗಿ ಸಿಕ್ಕಿತ್ತು ಆಮಟೆಕಾಯಿ, ಅದ್ರ ಉಪ್ಪಿನಕಾಯಿ ಹಾಕೋಣ ಅಂಥೇಳಿ. ಅದಕ್ಕೂ ಮುಂಚೆ ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪಿನಕಾಯಿಗೆ ಮೆಂತ್ಯ ಮತ್ತು ಸಾಸಿವೆ ಹುರ್ಕೋಬೇಕು. ಅದಕ್ಕೆ ಒಲೆನ ಕ್ಲೀನ್ ಮಾಡ್ಕೊಂಬಿಡೋಣ. ಮೆಣಸಿನ್ಕಾಯಿ ಹುರಿದು ಪುಡಿ ಮಾಡ್ಕೊಬೋದು. ನನ್ನ ಹತ್ರ ಅಚ್ಕಾರದ ಪುಡಿನೇ ಇತ್ತು, ಫ್ರೆಶ್ ಆಗಿ ತಂದಿದ್ದ ಪ್ಯಾಕೆಟೇ ಇತ್ತು, ಅದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಇಲ್ಲ ಅಂದರೆ ಒಣಮೆಣಸಿನ್ಕಾಯಿನ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಜೊತೆಗೆ ಮೆಂತ್ಯ ಸಾಸಿವೆನೂ ಹುರಿದು ಪುಡಿ ಮಾಡಿಕೊಂಡು ಎಲ್ಲದನ್ನು ಹಾಕೋಬೋದು. ಹಾಗೆಯೇ ಸ್ವಲ್ಪ ತರಕಾರಿ ಬೆಳಗ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಕುಂಬಳಕಾಯಿ ಸುಮಾರು 1-2 kg ಅಷ್ಟು ಇತ್ತು ಅನ್ಸುತ್ತೆ. ಈ ಕುಂಬಳಕಾಯಲ್ಲಿ ಹೆಚ್ಚಿದಾಗ ಸಿಪ್ಪೆ ತಿರುಳು ಎಲ್ಲ ಹೋಗಿ ಅಷ್ಟೊಂದೇನು ಹೋಳು ಸಿಗೋದಿಲ್ಲ. ಹಾಗಾಗಿ 1.5-2 kg ಅಷ್ಟು ತಂದರೂ ಕೂಡ ಏನು ಜಾಸ್ತಿ ಆಗುತ್ತೆ ಅಂತ ಅನಿಸೋದಿಲ್ಲ. ಆಮೇಲೆ ನಮ್ಮಲ್ಲಿ ತರಕಾರಿ ಕನ್ಸಂಪ್ಷನ್ ಜಾಸ್ತಿ ಅಂತಲೇ ಹೇಳ್ಬೋದು. ತರಕಾರಿಗಳನ್ನ ತಿನ್ನಬೇಕು, ಇದರಲ್ಲಿ ಸಾಕಷ್ಟು ನಾರಿನಂಶ ಇರುತ್ತೆ, ಆಫ್ಕೋರ್ಸ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಎಲ್ಲದೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರೋದೇ ಅಲ್ವಾ. ಹಾಗೆಯೇ ಇದು ಬಣ್ಣ ಸೌತೆಕಾಯಿ, ಮಲೆನಾಡಿನವರಿಗೆ ಬಣ್ಣ ಸೌತೆಕಾಯಿ ಇಲ್ದಿದ್ರೆ ಆಗುತ್ತಾ, ಸುಮಾರಾಗಿತ್ತು. ಬಟ್ ತೊಗೊಂಬಂದೆ, ಯಾವತ್ತಾರು ಒಂದು ದಿವಸ ಗೊಜ್ಜೋ ಹುಳಿನೋ ಏನೋ ಮಾಡೋಕ್ಕಾಗತ್ತೆ. ಹಾಗೆ ಸೀಮೆ ಬದನೆಕಾಯಿ, ಈ ಹೀರೆಕಾಯಿ, ಸೋರೆಕಾಯಿ, ಸೀಮೆ ಬದನೆಕಾಯಿ, ಕುಂಬಳಕಾಯಿ ಇದೆಲ್ಲ ಇಲ್ದಿದ್ರೆ ಒಂದು ರೀತಿ ಅಡುಗೆಯಲ್ಲಿ ವೆರೈಟಿನೇ ಇಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಮಾವಿನ ಹಣ್ಣು, ಇದು ಮೋಸ್ಟ್ಲಿ ಇಮಾಮ್ ಪಸಂದಾನೋ ಅಥವಾ ಇರಬೇಕು ಅನ್ಕೋತೀನಿ ಮಾವಿನ ಹಣ್ಣು. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿತ್ತು, ಬೆಲೆ ಕೂಡ ಓಕೆ ಅನ್ನೋಂಗಿತ್ತು. ಹಾಗೆಯೇ ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಮತ್ತು ಕಾಬೂಲಿ ಚೆನ್ನ. ಯಾವೆಲ್ಲಾರೋ
ಸಲಾಡ್ಗೆ ಅಥವಾ ಚೆನ್ನ ಮಸಾಲ ಇದೆಲ್ಲ. ಆಮೇಲೆ ಒಂದು ದಿವಸ ಸ್ಯಾಂಡ್ವಿಚ್ ಏನಾದ್ರು ಮಾಡೋಣ ಅಂತೇಳಿ ಬ್ರೆಡ್ ತೊಗೊಂಬಂದೆ. ಆ ಸ್ಯಾಂಡ್ವಿಚಿಗೆ ಮಾಡೋದಕ್ಕೆ ಒಂದು ಗ್ರೀನ್ ಚಟ್ನಿ, ಅದು ಏನು ಒಂದು ಪುದೀನ ಇದೆಲ್ಲ ಮಾಡ್ತಾರಲ್ಲ ಅದರದ್ದು ಒಂದು ಚಟ್ನಿ ಮಾಡಿದ್ದೀನಿ, ಅದನ್ನು ಕೂಡ ಹಂಚ್ಕೊಳ್ತೀನಿ. ಈ ವ್ಲಾಗಲ್ಲ, ಮೋಸ್ಟ್ಲಿ ಶಾರ್ಟ್ಸಲ್ಲೋ ಏನಾದ್ರು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಅದಕ್ಕೆ ಬೇಕಾಗಿರೋದು ತೊಗೊಂಬಂದಿದ್ದೆ. ಸೊ ಇದನ್ನೆಲ್ಲ ಫಸ್ಟ್ ತರಕಾರಿ ಈ ಬೇಸಿಗೆಗಾಲದಲ್ಲಂತೂ ತಂದ ತಕ್ಷಣ ತರಕಾರಿನ ಸ್ವಲ್ಪ ಆರು ಹಾಕೋದು ಅಥವಾ ಸಾಧ್ಯವಾದರೆ ಫ್ರಿಜ್ಜೊಳಗೆ ಇಟ್ಬಿಟ್ರೆ ಒಳ್ಳೇದು ಅನಿಸುತ್ತೆ. ಇಲ್ಲ ಅಂದರೆ 1-2 ಗಂಟೆಗಳು ಸೊಪ್ಪೇನಾದ್ರು ತಂದುಬಿಟ್ರಂತೂ ಸೊಪ್ಪಾಗಿ ಹೋಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಈ ತರಕಾರಿಗಳಂತ ತಂದ ತಕ್ಷಣ ಫ್ರಿಜ್ಜಲ್ಲಿ ಇಡೋದು ಅದು ಒಂದು ಕೆಲಸ, ಅದು ತಕ್ಷಣ ಮಾಡಬೇಕಾಗತ್ತೆ. ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಓಕೆ, 1-2 ಕೆಲಸ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಾಡ್ತೀವಿ ಅಂದರೂ ಕೂಡ ನಡೆಯುತ್ತೆ. ಈ ಅಮಟೆಕಾಯಿ ಏನು ಬೆಲೆ ಏನು ಕಡಿಮೆ ಇರಲಿಲ್ಲ, ತುಂಬಾ ದುಬಾರಿ ಬೆಲೆನೇ ಹೇಳ್ತಿದ್ರು. ಆದರೆ ಚೆನ್ನಾಗಿ ಕಾಣಿಸ್ತು. ನಾವು ಹೋದಾಗ ಕಣ್ಣಿಗೆ ಕಂಡಾಗ ತೊಗೊಂಬಂದು ಮಾಡಿದ್ರೆ ಮಾಡಿದ ಹಾಗೇನೆ. ಇಲ್ಲ ಅದನ್ನು ನಾವು ಪೋಸ್ಟ್ಪೋನ್ ಮಾಡಿಬಿಟ್ರೆ ನಾವು ಮತ್ತೆ ಹೋದಾಗ ಅದಿರುತ್ತೋ ಇಲ್ಲೋ ಈ ಥರದ್ದೇ ಆಗೋಗುತ್ತೆ. ಅದಕ್ಕೆ ಓಕೆ, ನಾವೇನು 1-2 kg ಅಥವಾ 5 kg ಅಷ್ಟು ಹಾಕೋದು ಇಲ್ಲ, ತಿನ್ನೋದಕ್ಕೂ ಸಾಧ್ಯ ಇಲ್ಲ. ಕಡಿಮೆ ಪ್ರಮಾಣದಲ್ಲಿ ಮಾಡೋದಲ್ವಾ, ಹಾಗಾಗಿ ಸ್ವಲ್ಪ ದುಬಾರಿ ಇದ್ದರೂ ಕೂಡ ನಾನೊಂದು ಅರ್ಧ kg ಅಷ್ಟು ತೊಗೊಂಬಂದಿದ್ದೆ. ಇದಕ್ಕೊಂದು 100 ರೂಪಾಯಿ 120 ರೂಪಾಯಿ ಎಷ್ಟು ಕೊಟ್ಟು ನಾವು ಮರ್ತೋಗಿದೆ. ಬೆಲೆ ಎಲ್ಲದು ಕೂಡ ಗಗನಕ್ಕೇರ್ತಾ ಇದೆ. ಒಂದು ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಮಾವಿನ ಹಣ್ಣು ಇನ್ನೇನೇನು ಹಲಸಿನ ಏನು ತೊಗೋತೀರೋ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಹೋಗಬೇಕು. ಅಫ್ಕೋರ್ಸ್ ಎಲ್ಲ ಊರುಗಳಲ್ಲೂ ಅಲ್ಲಿ ಇದಕ್ಕೆ ತಕ್ಕ ಹಾಗೆ ಬೆಲೆಗಳಿರುತ್ತೆ, ಅಲ್ಲಿ ಇದ್ರ ತಕ್ಕ ಹಾಗೆ ಕಾಸ್ಟ್ ಆಫ್ ಲಿವಿಂಗ್ ಇರುತ್ತೆ. ನಾನು ನಿಮಗೆ ತರಕಾರಿ ಇದನ್ನೆಲ್ಲ ತೋರಿಸ್ತಿದ್ದು ಮಧ್ಯಾಹ್ನ. ಅದಾದ ತಕ್ಷಣ ನನಗೆ ಇದು ಉಪ್ಪಿನಕಾಯಿ ಹೆಚ್ಕೊಂಡು ಇದೆಲ್ಲ ಮಾಡೋದಕ್ಕೆ ಟೈಮ್ ಆಗಲಿಲ್ಲ, ಊಟ ಎಲ್ಲ ಮಾಡಿ ಬೇರೆ ಕೆಲಸಗಳ ಮಧ್ಯ. ಹಾಗಾಗಿ ಅದನ್ನು ಮಾಡ್ತಾ ಕೂತೆ. ಈಗ ಸಂಜೆ ಸಮಯ ಆಗಿದೆ. ತೊಳೆದು ಒರೆಸ್ಬಿಟ್ಟು ಇಟ್ಟಿದ್ದೆ ನಾನು ಇದನ್ನು ಆಮಟೆಕಾಯಿನ. ಇದು ಒರೆಸಿದ್ಮೇಲೆ ಅದರದ್ದು ನೀರಿನ ಪಸ ಎಲ್ಲ ಒಂಥರ ಬಂದಿರುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಆರು ಹೋಗಬೇಕು, ಚೆನ್ನಾಗಿ ಒರೆಸಿ. ಆಮೇಲೂ ಕೂಡ ಸ್ವಲ್ಪ ಅದು ಫ್ಯಾನ್ ಕೆಳಗೆ ಇಟ್ಟರು ವಾಸಿ. ಅದೆಲ್ಲ ಆರಿದ್ಮೇಲೆ ಹೆಚ್ಚಕ್ಕೆ ಶುರು ಮಾಡಿದ್ದೀನಿ. ಸಂಜೆ ಸಮಯ. ಸೊ ಬೇಸಿಗೆ ಸೆಕೆ ಎಷ್ಟಿತ್ತು ಅಂತಂದರೆ ಅರ್ಧ ಕೆಲಸ ಮಾಡ್ತಾ ಬೆವರ್ತಾ ಬಟ್ಟೆಗಳೆಲ್ಲ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ನಾನು ಕೂಡ ಡ್ರೆಸ್ನ ಚೇಂಜ್ ಮಾಡ್ಕೊಂಬಂದು ಇದನ್ನು ಹೆಚ್ಚಿಬಿಟ್ಟು ಇವತ್ತು ಹಾಕ್ಬಿಟ್ಟು ಇದನ್ನು ಮುಗಿಸ್ಬಿಡೋಣ. ಇದು ಒಂದು ದಿವಸ ಆಗಲೇ ತಂದು ಒಂದು ದಿವಸ ಆಗಿದ್ರು ಸಾಕು, ಇನ್ನೊಂದೆರಡು ದಿವಸ ಇಟ್ಟರೆ ಒಂಥರ ಬಾಡಿ ಹೋದಾಗತ್ತೆ ಅಂಥೇಳಿ ಇವತ್ತು ಏನೇ ಆದರೂ ಈ ಕೆಲಸನ ಮುಗಿಸ್ಬೇಕು ಅಂಥೇಳಿ ಸಂಜೆ ಸಮಯ ಆಗಿತ್ತು, ಇವಾಗ ಮಾಡ್ತಾಯಿದ್ದೆ. ಚೆನ್ನಾಗಿತ್ತಿದ್ದು ಅಮಟೆಕಾಯಿ. ಇದನ್ನು ಯಾವ ಥರ ಬೇಕಾದರೂ ಹೆಚ್ಕೋಬೋದು. ಕೆಲವರು ಏನು ಮಾಡ್ತಾರೆ, ಇದನ್ನು ಜಜ್ಜಿಬಿಟ್ಟು ಕೂಡ ಉಪ್ಪಿನಕಾಯಿ ಹಾಕೋದನ್ನು ನಾನು ನೋಡಿದ್ದೀನಿ, ಹೆಚ್ಚೋದಕ್ಕೆ ಹೋಗೋದಿಲ್ಲ. ಒಂದು ರೀತಿ ನಿಮಗೆ ಈ ಮಿಡಿ ಉಪ್ಪಿನಕಾಯಿ ಥರ ಇಡಿಯಾಗಿ ಒಂದು ಕಾಯಿ ಸಿಗುತ್ತೆ, ಆ ಥರ ಕೂಡ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ನಾನು ಈ ಥರ ಹೆಚ್ಚಿಬಿಟ್ಟು ಹಾಕ್ತೀನಿ. ಯಾಕೆ ಅಂತಂದರೆ ತುಂಬ ಏನು ಒಂದೊಂದು ಇಡೀ ಕಾಯಿನ ತಿಂದರೆ ಜಾಸ್ತಿ ಅನಿಸುತ್ತೆ, ಉಪ್ಪಿನಕಾಯಿ ಅಷ್ಟೊಂದು ತಿನ್ನೋದಕ್ಕಾಗೋದಿಲ್ಲ. 1-2 ಹೋಳು ಹಾಕ್ಕೊಂಡ್ರೆ ರುಚಿಗೆ ಎಲ್ಲದಕ್ಕೂ ಕರೆಕ್ಟ್ ಆಗುತ್ತೆ. ಇದಕ್ಕೆ ನಾನು ಉಪ್ಪು ಹಾಕಿಟ್ಟಿದ್ದೀನಿ. ಈ ಅರ್ಧ kg ಅಷ್ಟು ಆಮಟೆಕಾಯಿಗೆ ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಟ್ಟಿದ್ದೀನಿ, 4-5 ಚಮಚ ಅಂತ ಹೇಳ್ಬೋದು. ಇನ್ನೂ ಒಂದು ಗಣ್ಣಂದಾಜಲ್ಲಿ ಅಂದರೆ ಇದಿಷ್ಟು ಕವರ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಹಾಕಿಟ್ಕೊಂಡಿದ್ದೀನಿ, ಕಲ್ಲುಪ್ಪು ಹಾಕೋದಕ್ಕೆ ಹೋಗೋದಿಲ್ಲ. ಹಾಗೆಯೇ 1.5 ಟೀ ಸ್ಪೂನಷ್ಟು ಮೆಂತ್ಯ, 1.5 ಟೀ ಸ್ಪೂನಷ್ಟು ಸಾಸಿವೆ. ಇದು ಅರ್ಧ kg ಲೆಕ್ಕಕ್ಕೆ ನಾನು ಹೇಳ್ತಿರೋದು. ಸಾಸಿವೆ ಮೆಂತ್ಯ ಒಂಚೂರು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು, ಅದನ್ನು ಹುರಿದು ಇಟ್ಕೊಂಡಿದ್ದೆ. ಹಾಗೆಯೇ ಅಚ್ಕಾರದ ಪುಡಿ, ಉಪ್ಪು ಎಷ್ಟು ಹಾಕಿದ್ನೋ ಅದಕ್ಕಿಂತ ಸ್ವಲ್ಪ ಕಡಿಮೆ ನಾನು ಅಚ್ಕಾರದ ಪುಡಿನ ಹಾಕಿದ್ದೀನಿ. ಉದಾಹರಣೆಗೆ ಇಲ್ಲೊಂದು 4-5 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ ಅಂತಂದರೆ ಒಂದು 3 ಸ್ಪೂನಷ್ಟು ಖಾರ. ಸ್ವಲ್ಪ ನನಗೆ ಕಡಿಮೆ ಇರಬೇಕು ಉಪ್ಪಿನಕಾಯಲ್ಲಿ, ತುಂಬ ಖಾರ ಇದ್ಬಿಟ್ರೆ ಒಂಚೂರು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಮುಂದಿದ್ರೆ ಚೆನ್ನಾಗಿರುತ್ತೆ, ಖಾರ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರಬೇಕು. ಹಾಗೆಯೇ ಸಾಸಿವೆ ಮೆಂತ್ಯದ ಪುಡಿ ಏನಿತ್ತಲ್ಲ ಅದನ್ನು ಮಿಕ್ಸರಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿದೆ. ತುಂಬ ಘಮ ಅಂತ ಬರ್ತಿತ್ತು, ಸುವಾಸನೆ ಬರ್ತಿತ್ತು. ಇದನ್ನು ಹಾಕ್ಕೊಂಡು ಈಗೆಲ್ಲ ಕಲಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಆಮೇಲೆ ಉಪ್ಪು ಹಾಕಿದ್ಮೇಲೆ ಹೆಚ್ಚಿಟ್ಟಂತಹ ಆಮಟೆಕಾಯಿಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ, ಅಂದರೆ ಒಂದು ಅರ್ಧ ಗಂಟೆ ಅಷ್ಟು. ಆವಾಗ ಅದೇನಾಗುತ್ತೆ ಅಂದರೆ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಬಾಡುತ್ತೆ, ಸ್ವಲ್ಪ ಬತ್ತು ಹೋಗುತ್ತೆ. ಆಮೇಲೆ ನಾನು ಖಾರದ ಪುಡಿ ಹಾಗೆಯೇ ಹುರಿದಿಟ್ಟಂತಹ ಮೆಂತ್ಯ ಮತ್ತು ಸಾಸಿವೆ ಪುಡಿನ ಹಾಕ್ಕೊಂಡೆ. ನಂತರ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಅಂತ ಹೇಳ್ಬೋದು, ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಇಂಗು ಒಗ್ಗರಣೆ ಮಾಡ್ಕೊಂಡಿದ್ದೆ. ಒಗ್ಗರಣೆ ಆರಿದ್ಮೇಲೆ ಈ ಉಪ್ಪಿನಕಾಯಿಗೆ ಸೇರಿಸಿ ಕಲಿಸ್ದೆ. ರೆಡಿಯಾಗಿ ಹೋಯಿತು ಅಂತಲೇ ಹೇಳ್ಬೋದು. ಇವಾಗ ತಿನ್ನೋದಕ್ಕೆ ಸ್ವಲ್ಪ ನಿಮಗಿನೂ ಅಂದರೆ ಖಾರನೇ ಬರ್ತಿರುತ್ತೆ ಅಥವಾ ಉಪ್ಪೆ ಬಾಯಿಗೆ ಬರ್ತಿರುತ್ತೆ. ಒಂದು ದಿವಸ ಇದನ್ನು ಮಿಕ್ಸ್ ಮಾಡಿ ಬಾಟ್ಲಿಗೆ ಹಾಕಿ ಹಾಗೆ ಪ್ಲ್ಯಾಟ್ಫಾರ್ಮ್ ಮೇಲೆ ಇಟ್ಟಿದ್ದೆ ನಾನು, ಫ್ರಿಜ್ಜಲ್ಲಿ ಎಲ್ಲೂ ಇಡೋಕ್ಕೆ ಹೋಗಲಿಲ್ಲ. 1 ದಿವಸ 2 ದಿವಸ ನೀವು ಹೊರಗೆ ಇಟ್ಬಿಡಿ ಇದನ್ನು. ಆವಾಗ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ರಸ ಎಲ್ಲ ಬರುತ್ತೆ, ಆಮೇಲೆ ಖಾರ ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ, ಹುಳಿನೂ ಹೊಂದ್ಕೊಳ್ಳುತ್ತೆ.
ಆಮೇಲೆ ಇದನ್ನು ನೀವು ತಿನ್ನೋದಕ್ಕೆ ಬಳಸ್ಕೋಬೋದು. ಇದು ಅದರ ಮಾರನೇ ದಿವಸದ ವೀಡಿಯೋ ಕ್ಲಿಪ್ಪು. ಇವತ್ತಿನ ದಿವಸ ಬೆಳಗ್ಗೆ ಸೀಕರಣೆ ಮಾಡಿದ್ದೆ ರೊಟ್ಟಿ ಜೊತೆಗೆ. ಇದು ಏನು ಮ್ಯಾನ್ಯುಲ್ ಚಾಪರ್ ಏನಿದೆಯಲ್ಲ, ಇದರಲ್ಲೇ ದೊಡ್ಡ ದೊಡ್ಡ ಪೀಸ್ಗಳು ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಜೊತೆ ಸ್ವಲ್ಪ ಹಾಲನ್ನು ಸೇರಿಸಿ ಈ ರೀತಿ ಮಾಡಿ ಚರ್ನೋ ಕಟ್ಟೋ ಅಥವಾ ಏನು ಹೇಳ್ತಿರೋ ಅದನ್ನು ಮಾಡಿ ಅದಕ್ಕೆ ಸಕ್ಕರೆ ಕೂಡ ಸ್ವಲ್ಪ ಹಾಕೋಬೋದು. ಹಾಲಿಗೆ ಎಷ್ಟು ಹಾಕ್ತಿರೋ ಅದಕ್ಕೆ ತಕ್ಕ ಸಕ್ಕರೆನ ಹಾಕಿ ಈ ರೀತಿ ಮಾಡಿಕೊಂಡು ಸೀಕರಣೆ ರೆಡಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಒಂದೊಂದ್ಸತಿ ಸಣ್ಣಗೆ ಹೆಚ್ಚಿ ಅದೆಲ್ಲ ಮಾಡೋದಕ್ಕೆ ಸಮಯ ಇರಲ್ಲ ಅಲ್ವಾ, ಅಂಥ ಟೈಮಲ್ಲಿ ಈ ಚಾಪರ್ ಮಾಡಿ 3ನೇ ದಿವಸ ಇವತ್ತು ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಒಂದು ಸಾಮಾನಿಗೆ ಆರ್ಡ್ರ್ ಮಾಡಿದ್ದೆ, ತೋರಿಸ್ತೀನಿ ಏನು ಅಂಥೇಳಿ. ಅದು ಬಂದಮೇಲೆ ಇದನ್ನು ತೋರಿಸ್ಬಿಟ್ಟು ಬ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡೆ. ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬಂದಿದೆ. ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಇದೇನಾದರೂ ನಿಮಗೆ ಬ್ಲಾಗ್ ಒಳಗಡೆ ನಮಗೆ ಮತ್ತೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನಿಸಿದ್ರೆ ಒಂದು ಶಾರ್ಟ್ಸಲ್ಲಿ ನಾನು ಮಾಡಿ ಹಾಕ್ಲಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಕಸ್ಮಾತ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ವ್ಲಾಗಲ್ಲಿ ಕೆಲವು ರೆಸಿಪಿಗಳಿದ್ದಾಗ ನಿಮಗೆ ಮತ್ತೆ ಹೋಗಿ ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಒಂದೊಂದ್ಸತಿ ಸಿಗೋದಿಲ್ಲ. ಆವಾಗ ನೀವು ಕೇಳ್ತಿರ್ತೀರ ಲಿಂಕ್ ಕೊಡಿ ಬೃಂದ ಅಂಥೇಳಿ. ಶಾರ್ಟ್ಸಲ್ಲಿ ಮಾಡಿ ಹಾಕಿದ್ರೆ ಅನುಕೂಲ ಆಗುತ್ತೇನೋ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಸೊ ಶಾರ್ಟ್ಸಲ್ಲಿ ಮಾಡಿ ಹಾಕಿ ಅಂತ ಅಂದರೆ ಹಾಕ್ತೀನಿ, ಇಲ್ಲ ಬ್ಲಾಗಲ್ಲೇ ಇರಲಿ ಪರವಾಗಿಲ್ಲ ನಾವು ನೋಡ್ಕೋತೀವಿ ಅಂದರೆ ಅದು ಓಕೆ. ಸೊ ಇದ್ರೊಳಗೆ ಈ ಬಾಕ್ಸ್ ಒಳಗೆ ಏನು ಬಂದಿತ್ತು ತೋರಿಸ್ತೀನಿ. ಪ್ಯಾಕೇಜಿಂಗ್ನ ಓಪನ್ ಮಾಡಿ ನೋಡಾಯಿತು. ಒಂದು ರೀತಿ ಇಷ್ಟ ಆಗಿದೆ ಅಂತಲೂ ಅನಿಸ್ತಾ ಇದೆ ನನಗೆ, ಗೊತ್ತಿಲ್ಲ. 1-2 ದಿವಸ ಆದಮೇಲೆ ಒಂದೇನಂತಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಇಟ್ಕೋಬೇಕಾ ಬೇಡವಾ ಅಂತ ಅನಿಸುತ್ತಲ್ಲ, ಅದಕ್ಕೊಂದು 2 ದಿವಸ ಟೈಮ್ ಬೇಕಾಗುತ್ತೆ. ಸೊ ಆಮೇಲೆ ಇಟ್ಕೋತೀನ ಇಲ್ಲ ಅಂತ ಡಿಸೈಡ್ ಆಗುತ್ತೆ. ಇದು ಬಾಕ್ಸ್. ಇದು ಅಕಿಕೋ ಅಂಥೇಳಿ ಬ್ರ್ಯಾಂಡ್ ಇದೆ. ಇವ್ರದ್ದು ಪೌಚಸ್ಸು, ಆಮೇಲೆ ಬ್ಯಾಗಲ್ಲೂ ಎಲ್ಲ ಥರದ್ದು, ಅಂದರೆ ಚಿಕ್ಕದು ದೊಡ್ಡದು ಸ್ಲಿಂಗು ಟೋಟ್ ಎಲ್ಲದು ಕೂಡ ಇವರಲ್ಲಿ ಬರುತ್ತೆ. ಸೊ ಇವ್ರದ್ದೊಂದು ಟೋಟ್ ಬ್ಯಾಗ್ನ ನೋಡಿದೆ ನಾನು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ಟೆ ಇದೆಲ್ಲ ಕಾಟನ್ನು, ಕೆಲವೊಂದು ಕಾಟನ್ ಮತ್ತು ಪಾಲಿಸ್ಟರ್ ಮಿಕ್ಸ್ ಇರುತ್ತೆ ಕೆಲವೊಂದು ಪೌಚ್ಗಳಲ್ಲೆಲ್ಲ. ಕೆಲವೊಂದು ಬ್ಯಾಗಲ್ಲೂ ಕೂಡ ಹಾಗೆ ಇರುತ್ತೆ, ಕೆಲವೊಂದ್ರಲ್ಲಿ ಫುಲ್ ಕಾಟನ್ನೇ ಇರುತ್ತೆ. ಇದು ಕಾಟನ್ ಅಂತಲೇ ಇತ್ತು. ಈ ಥರದ್ದು ಒಂದು ಟೋಟ್ ಬ್ಯಾಗು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಒಂದೊಂದ್ಸತಿ ಹೊರಗೆ ಹೋದಾಗ ಕೆಲವೊಂದು ಸಾಮಗ್ರಿಗಳು ಬರೀ ಸ್ಲಿಂಗ್ ಬ್ಯಾಗ್ ತೊಗೊಂಡೋದ್ರೆ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಟೋಟ್ ಬ್ಯಾಗ್ ಇದ್ದರೆ ಅನುಕೂಲ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ತೊಗೊಳ್ಳೋಣ ಅಂದ್ಕೊಂಡು ತರಿಸಿದೆ. ಇದು ಅಕಿಕೋ ಅಂತ ಬ್ರ್ಯಾಂಡ್ ಇದು. ಸೊ ಈ ಬಾಕ್ಸ್ ಒಳಗೆ ಏನಿದೆ ಬಾಕ್ಸಲ್ಲಿ ಏನೂ ಇಲ್ಲ, ತೆಗೆದು ನಾನು. ಆದರೆ ಬಾಕ್ಸು ತುಂಬ ನೀಟಾಗಿ, ಅಂದರೆ ಸಾಮಾನ ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಸೊ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಈ ರೀತಿ ಒಂದು ಬಟರ್ ಶೀಟಲ್ಲಿ, ಬಟರ್ ಶೀಟ್ ಅಂತಾರ ಅಥವಾ ಏನು ಥರ ಗೊತ್ತಿಲ್ಲ, ಇದು ಪ್ರಾಡಕ್ಟ್ನ ಇಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ನಾನು ಓಪನ್ ಮಾಡಿ ಹೊರಗಡೆ ಸ್ವಲ್ಪ ಅದು ಫ್ಲ್ಯಾಟಾಗಿ ಹೋಗಿರುತ್ತಲ್ವ, ಸ್ವಲ್ಪ ಅದನ್ನು ಪಫಪ್ ಮಾಡಿ ಇಟ್ಟು ನಾನು. ಸೊ ಸೈಜ್ ಎಷ್ಟು ದೊಡ್ಡದು ಅಂತ ಗೊತ್ತಾಗಬೇಕಲ್ವ, ಒಂದು ಅಂದಾಜು ಬರಬೇಕಲ್ವ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಏನಾದ್ರು ಸ್ಟಫ್ ಮಾಡಿ ನೋಡೋಣ ಅದು ಎಷ್ಟು ದೊಡ್ಡದು ಅದ್ರ ಸೈಜು ಆ್ಯಕ್ಚುಯಲ್ ಆಗಿ ಅಂತ ಗೊತ್ತಾಗುತ್ತೆ ಅಂತೇಳಿ ಅನ್ಕೋತಾ ಇದೆ. ಹೊರಗೆ ತೆಗೆದಿಟ್ಟೆ. ಬಟ್ ಪ್ಯಾಕೇಜಿಂಗು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಳಿಸಿದ್ರು. ಈ ರೀತಿ ಇತ್ತು, ಅದಕ್ಕೆ ನಿಮ್ಗೆ ಅದನ್ನು ತೋರಿಸೋಣ ಅಂಥೇಳಿ. ಕೆಲವೊಂದ್ಸತಿ ಈ ಶೀಟೆಲ್ಲ ಇರುತ್ತಲ್ಲ, ಇದು ಒಂದು ರೀತಿ ಮುದ್ರೋಗಿರುತ್ತೆ ಅಥವಾ ಹರಿದೋಗಿರುತ್ತೆ. ಬಟ್ ತುಂಬ ನೀಟಾಗಿತ್ತು. ಇದಿಷ್ಟು ಪ್ಯಾಕೇಜಿಂಗ್ ಪುರಾಣ ಆಯಿತು. ಫ್ಯಾನ್ ಇಲ್ಲದೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿ ಫ್ಯಾನ್ ಹಾಕ್ಕೊಳ್ಳೇಬೇಕು. ಕೆಳಗೆ ಕೂತ್ಕೊಂಡ್ಬಿಟ್ಟಿನಿ, ಮೇಲೆ ಕೂತ್ಕೊಳ್ಳೋಕ್ಕಿಂತ ಕೆಳಗೆ ಕೂತ್ಕೊಂಡ್ರೆ ಆರಾಮಾಗಿರುತ್ತೆ ಅಂಥೇಳಿ ಬ್ಯಾಗಲ್ಲಿ ಓಪನ್ ಮಾಡಿಟ್ಟಿನಿ, ತೋರಿಸ್ತೀನಿ. ಇದೇನೆ ಆ ಬ್ಯಾಗ್ ನಾನು ತರಿಸಿದ್ದು. ಇದರೊಳಗೆ ಬ್ರೌನ್ ಕಲರು ಇದೆ, ಈ ರೀತಿ ಬೇಜ್ ಕಲರು ಇದೆ. ಇದು ಹಿಂಭಾಗ, ಇದು ಮುಂಭಾಗ. ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ಜಿಪ್ ಇದೆ. ಟೋಟ್ ಬ್ಯಾಗ್ ಅಂದ ತಕ್ಷಣ ಜಿಪ್ಪೇ ಇರೋದಿಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಕಡೆ ಮ್ಯಾನೇಜ್ ಮಾಡೋದನ್ನು. ಕೆಲವೊಂದು ಸಾಫ್ಟ್ ಮೆಟೀರಿಯಲ್ ಇದ್ದರೆ ಟೋಟ್ ಬ್ಯಾಗ್ ಅದನ್ನು ಜಿಪ್ ಇಲ್ದಿದ್ರೆ ಮ್ಯಾನೇಜ್ ಮಾಡ್ಬೋದು. ಬಟ್ ಸ್ವಲ್ಪ ಏನಂತಾರೆ, ಸ್ವಲ್ಪ ರಫ್ ಆಗಿರೋ ಮೆಟೀರಿಯಲ್ ಅಥವಾ ಸ್ವಲ್ಪ ಥಿಕ್ಕಾಗಿರೋ ಮೆಟೀರಿಯಲ್ ಇದ್ದಾಗ ಅದು ಸ್ಟಿಫಾಗಿ ಕುತ್ಕೋತಾ ಇರುತ್ತೆ ಬ್ಯಾಗು. ಅದಕ್ಕೊಂದು ಜಿಪ್ ಇದ್ದರೆ ಒಳ್ಳೆಯದು. ಇದನ್ನು ನೀವು ಜಿಪ್ಪನ್ನು ಹಾಕ್ಬಿಟ್ಟು ಕೂಡ ಬ್ಯಾಗ್ನ ಯೂಸ್ ಮಾಡ್ಬೋದು. ಇಲ್ಲ ತಕ್ಷಣಕ್ಕೆ ಸಾಮಾನು ತೆಗೊಳಕ್ಕೆ ಬೇಕಾಗ್ತಿರುತ್ತೆ ಅಂದರೆ ಜಿಪ್ ಚೆನ್ನಾಗಿದೆ, ಜಿಪ್ಪಿನ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ಇಲ್ಲ ಅಂತಂದರೆ ಜಿಪ್ಪು ಯಾವುದೋ ಹಾಕಿ ತೆಗೆದು ಮಾಡೋದಕ್ಕೆ ನಮ್ಗೆ ಇರಿಟೇಟ್ ಆಗುತ್ತೆ, ತಕ್ಷಣಕ್ಕೆ ಸಾಮಾನು ಬೇಕು ಅಂತಂದರೆ ಈ ರೀತಿ ಒಂದು ಮ್ಯಾಗ್ನೆಟಿಕ್ ಕ್ಲೋಸರ್ ಇರುತ್ತಲ್ಲ, ಇದನ್ನು ಹೀಗೆ
ಈ ರೀತಿ ಕೂಡ ಹಾಕ್ಕೊಂಡು ಬ್ಯಾಗ್ನ ಬಳಸ್ಬೋದು. ಒಂದು ಪೌಚ್ ಕೊಟ್ಟಿದ್ದಾರೆ, ಕಾಯಿನ್ ಪೌಚು ಅಥವಾ ಒಂದು ಟಿಶ್ಯೂನೋ ಹ್ಯಾಂಡ್ ಸ್ಯಾನಿಟೈಸರು ಅಥವಾ ಏನು ಬೇಕಾದ್ರೂ ಲಿಪ್ ಬಾಮೋ ಏನಾರು ಇದ್ರೊಳಗೆ ಇಟ್ಕೊಂಡು ಈ ರೀತಿ ಹ್ಯಾಂಗ್ ಆಗೋಂಗಿದೆ. ಒಳಗಡೆ ಕೂಡ ಹಾಕೋಬೋದು. ಇದನ್ನು ಜಿಪ್ಪು ಕೂಡ ಇದ್ರದ್ದು ಚೆನ್ನಾಗಿದೆ, ಕ್ವಾಲಿಟಿ ದೊಡ್ಡದಾಗಿದೆ. ಇದನ್ನು ಹೊರಗೆ ಇಷ್ಟ ಇಲ್ಲ ನಿಮ್ಗೆ ಇಟ್ಕೊಳ್ಳೋದಕ್ಕೆ ಅಷ್ಟು ಸೇಫ್ ಅನಿಸಲ್ಲ ಅಂತ ಅಂದ್ಕೊಂಡ್ರೆ ನೀವು ಬೇಕಾದರೆ ಒಳಗಡೆನೂ ಹಾಕ್ಕೋಬೋದು. ಇದೆಯಲ್ಲ, ಇದನ್ನ ಈ ಕಡೆಗೆ ಫ್ಲಿಪ್ ಮಾಡಿ ಹಿಂಗೆ ಹಾಕ್ಕೋಬೋದು. ಬಟ್ ಇದು ಹಾಕಿದ್ರೆ ಜಿಪ್ ಹಾಕೋಕ್ಕಾಗಲ್ಲ ಅನ್ಕೋತೀನಿ. ಎಸ್, ಜಿಪ್ ಹಾಕೋಕ್ಕಾಗಲ್ಲ. ಇಲ್ಲಿ ತಡಿಯತ್ತಿಲ್ಲ, ಈ ರೀತಿ ಇಲ್ಲಿ ತಡಿತಾ ಇರುತ್ತೆ. ಇಲ್ಲಿ ಪೌಚು ಕಾಣಿಸ್ತಿದೆ ಅಲ್ವಾ, ಇಲ್ಲಿಂದ ತಡಿಯುತ್ತೆ. ಬಟ್ ಇದನ್ನು ನೀವು ಈ ರೀತಿ ತೆಕ್ಕೊಂಬಿಡ್ಬೋದು. ಹಿಂಗೆ ತೆಕ್ಕೊಂಡೇ ಇದನ್ನು ಒಳಗಡೆ ನೀವು ಇಟ್ಕೋಬೋದು. ಈ ರೀತಿ ತೆಗೆದು ಕೂಡ ಮಾಡ್ಬೋದು. ಡಿಟ್ಯಾಚ್ ಮಾಡೋಂಗಿದೆ. ಇದು ಏನು ಲಾಕ್ ಅಂತಾರೆ, ಈ ಥರ ಲಾಕ್ ಇದೆ ಹೊರಗಿದು. ಸೊ ಆ ಥರ ಕೂಡ ಮಾಡ್ಕೋಬೋದು. ಬಟ್ ಹೊರಗಡೆ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ. ಆ್ಯಂಡ್ ಏನಾರು ಚಿಕ್ಕ ಪುಟ್ಟ ಸಾಮಾನು ತಕ್ಷಣಕ್ಕೆ ಬೇಕಾಗಿರೋದನ್ನು ಇಟ್ಕೋಬೋದು. ಒಳಗಡೆ ಸಾಕಷ್ಟು ದೊಡ್ಡದಾಗಿದೆ. ಇದಕ್ಕಿಂತ ದೊಡ್ಡ ಸೈಜು ಒಂದು ಅವ್ರ ಹತ್ರ ಇದೆ. ಒಳಗಡೆ ಇನ್ನೂ ಒಂದು ದೊಡ್ಡದೊಂದು ಜಿಪ್ ಇದೆ. ಎಸ್, ಒಂದು ದೊಡ್ಡ ಜಿಪ್ ಇದೆ. ಫೋನಿಗೆ ಅಂತಲೇ ಒಂದು ಪೌಚ್ ಇದೆ. ಒಂದು ಪೆನ್ ಸಿಗಿಸ್ಕೊಳಕ್ಕೆ ಆ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ, ಸನ್ ಗ್ಲಾಸ್ ಇಟ್ಕೊಳ್ಳೋಕ್ಕೂ ಒಂದು ಪೌಚ್ ಥರ ಸೈಡಿಗಿದೆ. ಪೌಚಲ್ಲ, ಸಾರಿ, ಸೈಡಿಗೆ ಒಂದು ಕಂಪಾರ್ಟ್ಮೆಂಟ್. ಫೋನ್ಗೆ, ಸನ್ ಗ್ಲಾಸ್ಗೆ ಅಥವಾ ಇನ್ನೇನಾರು ಒಂದು ದೊಡ್ಡದೇನಾರು ಐಪ್ಯಾಡ್ ಇಟ್ಕೊಳ್ಳೋಷ್ಟು ಇಲ್ಲಿ ಹಿಡಿಸಲ್ಲ ಅನ್ಕೋತೀನಿ. ಮಿನಿ ಐಪ್ಯಾಡ್ ಹಿಡಿಸುತ್ತೆ ಅನಿಸುತ್ತೆ. ಸೊ ಸಾಕಷ್ಟು ಚೆನ್ನಾಗಿದೆ ಬಟ್ಟೆ ಬ್ಯಾಗು. ಸೊ ತರಿಸಿದೆ, ನೋಡೋಣ ಒಂದು ದಿವಸ 2 ದಿವಸ ಆದಮೇಲೆ. ಇಲ್ಲೂ ನನಗೆ ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ ಅಂತೇನಿಲ್ಲ, ಚೆನ್ನಾಗೇ ಇದೆ. ಇದಕ್ಕಿಂತ ದೊಡ್ಡ ಸೈಜ್ ತೊಗೋಬೇಕಾ ಅಥವಾ ಇಷ್ಟೇ ಸಾಕಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಥವಾ ಕಲರ್ ಬ್ರೌನ್ ಕಲರ್ ತೊಗೋಬೇಕಾ ಅಂತೇಳಿ. ಈ ಕಲರು ತುಂಬಾ ಚೆನ್ನಾಗಿದೆ, ಗೊತ್ತಿಲ್ಲ. ಬಟ್ ಇದಕ್ಕೆ ಅರೌಂಡ್ 2600-700 ರುಪೀಸ್ ಏನೋ ಕೊಟ್ಟೆ ಅಂತ ಅಂದ್ಕೊಳ್ತೀನಿ. ಒಂದೊಂದು ಸತಿ ಒಂದೊಂದು ಪ್ರೈಸ್ ಪಾಪಪ್ ಆಗ್ತಿರುತ್ತಲ್ವ, ಆಫರ್ ಏನಿರುತ್ತೋ ಆ ಥರ. ಸೊ ಅಷ್ಟು. ಇದಕ್ಕಿಂತ ದೊಡ್ಡ ಸೈಜ್ ತೊಗೋತೀರಾ ಅಂದರೆ ಅರೌಂಡ್ 3000 ರುಪೀಸ್ ಅನಿಸುತ್ತೆ. ಬಟ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಇದನ್ನು ನೀವು ಬೇಕಾದರೆ ಆಫೀಸಿಗೆ ಅಥವಾ ಕಾಲೇಜಿಗೆ ಕೂಡ ತೊಗೊಳ್ಬೋದು ಅಂತ ಅಂದ್ಕೊಳ್ತೀನಿ. ಕಡಿಮೆ ಬುಕ್ಕು ಅಂದರೆ ತುಂಬ ಬುಕ್ಸ್ ಎಲ್ಲ ಇಟ್ಕೊಂಡ್ರೆ ತುಂಬ ಹೆವಿ ಆಗೋಗುತ್ತೆ. ಚೆನ್ನಾಗಿದೆ. ಸೊ ಇದು ಒಂದು ಶಾಪಿಂಗ್ ಇತ್ತು. ಇಲ್ಲಿ ಟೇಬಲ್ ಮೇಲೆ ಸಾಕಷ್ಟು ರಂಪ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದಿಷ್ಟು ಡ್ರಾಯರ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು. ಸೊ ಅದೆಲ್ಲ ಒರೆಸ್ಬಿಟ್ಟು ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಇಲ್ಲೆಲ್ಲ ತಂದುಬಿಟ್ಟಿದ್ದೀನಿ. ಮಾಯಿಶ್ಚರೈಸರು ಅದು ಇದು, ಮೇಕಪ್ ಅಷ್ಟೊಂದೇನಿಲ್ಲ, ಮಾಯಿಶ್ಚರೈಸರು, ಬಾಡಿ ಲೋಷನು ಅಂಥದ್ದೆಲ್ಲ ಇದನ್ನು ತಂದಿಟ್ಟಿದ್ದೀನಿ. ಸೊ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಉಪ್ಪಿನಕಾಯಿ ಶಾರ್ಟ್ಸ್ ಮಾಡಿ ಹಾಕ್ಬೇಕಾ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗ್ ಅಥವಾ ವೀಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.